ಈ ಕಾರ್ಯಕ್ರಮದಲ್ಲಿ ಪುಟ್ಟ ಪುಟ್ಟ ಕಂಗಳಲ್ಲಿ ವಿಶಾಲವಾಗಿರೋ ಮನಸ್ಸಿಂದ ನನ್ನನ್ನು ನೋಡ್ತಿರುವಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಮಾಡುವಂಥ ನಮಸ್ಕಾರಗಳು. ನಿನ್ನೆ ರಮೇಶ್ ಅರವಿಂದ್ ಸರ್ ಅವ್ರು ಮಾತಾಡಿದ್ದಾರೆ, ಮೊನ್ನೆ ಯೋಗರಾಜ್ ಭಟ್ ಸರ್ ಮಾತಾಡಿದ್ದಾರೆ. ಅವರೆಲ್ಲ ತುಂಬ ಹಿರಿಯರು. ಅವರ ಲೆವೆಲ್ಗೆ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ದರೂ ಕೂಡ ನಾನು ನಿಮ್ಮ ಒಂದು ಏಜ್ಗೆ, ನಿಮ್ಮ ಒಂದು ಜನ್ರೇಷನ್ಗೆ ತುಂಬ ಹತ್ತಿರವಾಗಿರೋದ್ರಿಂದ ನಿಮ್ಮ ಒಂದಷ್ಟು ಮೈಂಡ್ಸೆಟ್ ಏನು, ಓದಬೇಕಾದ್ರೆ ನಿಮ್ಮ ಮೈಂಡ್ಸೆಟ್ ಹೇಗಿರುತ್ತೆ, ಲೈಫ್ ಬಗ್ಗೆ ನಿಮ್ಮ ಮೈಂಡ್ಸೆಟ್ ಹೇಗಿರುತ್ತೆ ಅನ್ನೋದು ನನಗೆ ಒಂದು ಸ್ವಲ್ಪ ಕನೆಕ್ಟ್ ಆಗುತ್ತೆ. ಬಟ್ ನಾನು ಇಲ್ಲಿ ಬಂದು ಕುತ್ಕೊಂಡು ನಿಮ್ಮ ಒಂದು ವಿಟಿನ ನೋಡಿದ್ಮೇಲೆ ನಿಮ್ಮನ್ನು ಇನ್ಸ್ಪೈರ್ ಮಾಡೋದಿರಲಿ, ನಿಮ್ಮಿಂದ ನಾನೇ ಇನ್ಸ್ಪೈರ್ ಆಗಿಬಿಟ್ಟಿದ್ದೀನಿ. ಸೊ ನಿಮ್ಮೆಲ್ರಿಗೂ ಈ ಡೌಟ್ ಇದೆಯಾ, ಸ್ಟಡೀಸ್ ಮಾಡಬೇಕಾ ಪ್ಯಾಷನ್ ತೊಗೊಂಡು ಹೋಗ್ಬೇಕಾ ಅಂತ ಇರುತ್ತಲ್ವಾ. ಕೆಲವೊಬ್ರು ಗಿಟಾರ್ ಬಾರಿಸ್ತೀರಾ, ಕೆಲವೊಬ್ರು ಹಾಡು ಹಾಡ್ತೀರಾ, ಕೆಲವೊಬ್ರು ಕ್ರಿಕೆಟ್ ಆಡ್ತೀರಾ. ಎಲ್ರಿಗೂ ಕೂಡ ಒಂದೊಂದು ಹ್ಯಾಬಿ ಇದೆ, ಒಂದೊಂದು ಪ್ಯಾಷನ್ ಇದೆ ಅಲ್ವಾ. ಹುಡುಗರ, ಹೆಣ್ಮಕ್ಳು, ಎಲ್ರಿಗೂ ಕೂಡ ಒಂದೊಂದು ಪ್ಯಾಷನ್ ಇದೆ. ಸೊ ಇವಾಗ ಓದಬೇಕಾ ಪ್ಯಾಷನ್ ತಗೊಂಡು ಹೋಗ್ಬೇಕಾ? ಇದಕ್ಕೆ ಆನ್ಸರು ಸರಸ್ವತಿ ದೇವಿನೇ ಕೊಟ್ಟಿದ್ದಾಳೆ. ನೀವು ಸರಸ್ವತಿ ದೇವಿಯ ಫೋಟೋ ನೋಡಿದ್ದೀರಾ? ಸರಸ್ವತಿ ದೇವಿಯ ಫೋಟೋದಲ್ಲಿ ಸರಸ್ವತಿಗೆ 4 ಕೈಗಳಿರುತ್ತೆ. ಅದರಲ್ಲಿ ಮೊದಲನೇ ಒಂದು ಕೈಯಲ್ಲಿ ಸರಸ್ವತಿ ಒಂದು ಪುಸ್ತಕವನ್ನು ಇಟ್ಕೊಂಡಿದ್ದಾಳೆ, ಇನ್ನೊಂದು ಕೈಯಲ್ಲಿ ಜಪಮಾಲೆಯನ್ನು ಇಟ್ಕೊಂಡಿದ್ದಾಳೆ, ಇನ್ನು ಮಿಕ್ಕಿರ 2 ಕೈಯಲ್ಲಿ ವೀಣೆಯನ್ನು ಇಟ್ಕೊಂಡಿದ್ದಾಳೆ. ಸೊ ಪುಸ್ತಕ ಏನನ್ನ ಸೂಚಿಸುತ್ತೆ? ವಿದ್ಯೆ, ಸ್ಟಡೀಸ್. ಜಪಮಾಲೆ ಏನನ್ನ ಸೂಚಿಸುತ್ತೆ? ಮೈಂಡ್, ನಮ್ಮ ಮೆಡಿಟೇಷನ್, ನಮ್ಮ ಒಂದು ಮೈಂಡ್ ಸೆಟ್ ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋದು, ಮೈಂಡ್ನ ಹೇಗೆ ಕಂಟ್ರೋಲ್ ಮಾಡ್ಕೋತೀವಿ ಅನ್ನೋದು. ವೀಣೆ ಏನನ್ನು ಸೂಚಿಸುತ್ತೆ? ಪ್ಯಾಷನ್. ಸೊ ಮಕ್ಕಳ, ಈಗ 2 ವರ್ಷ ಏನಿದೆ, ಇಲ್ಲಿ ಏನಿದೆ, ಕಂಪ್ಲೀಟ್ ಫೋಕಸ್ ನಿಮ್ಮದು ನಿಮ್ಮ ಎಜುಕೇಷನ್ ಮೇಲೆ ಇರಲಿ. ಕಂಪ್ಲೀಟ್ ಫೋಕಸ್. ಬಿಕಾಸ್ ಇಲ್ಲಿ ನೀವೇನಾದರೂ ಆ ಕಡೆ ಈ ಕಡೆ ನೋಡಿದ್ರೆ ನಿಮ್ಮ ಗುರಿ ತಪ್ಪುತ್ತೆ. ಪ್ರತಿಯೊಬ್ಬ ಡಾಕ್ಟರ್ಗೂ ಒಂದು ಪ್ಯಾಷನ್ ಇರುತ್ತೆ. ಬಿಕಾಸ್ ಡಾಕ್ಟರ್ಸ್ ಆರ್ ಆಲ್ವೇಸ್ ಮಲ್ಟಿ ಟ್ಯಾಲೆಂಟೆಡ್. ಏನಾದರೂ ಒಂದು ಪ್ಯಾಷನ್ ಇರುತ್ತೆ. ಅಷ್ಟೆಲ್ಲ ಓದ್ತಾರೆ ಅಂದಾಗ ಅಷ್ಟೆಲ್ಲ ಓದೋದೇ ಒಂದು ದೊಡ್ಡ ಮೆಂಟಲ್ ಟಾರ್ಚರ್. ಅದರ ಜೊತೆಗೆ ಒಂದು ಪ್ಯಾಷನ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಆ ಪ್ಯಾಷನ್ನು ಕೂಡ ನೀವು ತೊಗೊಂಡು ಹೋಗ್ಬೋದು. ಸೊ ಯಾರು ಸಕ್ಸಸ್ಫುಲ್ ಆಗ್ತಾನೆ, ವಿದ್ಯೆಯ ಜೊತೆಗೆ ತನ್ನ ಮನಸ್ಸನ್ನು ಸದೃಢವಾಗಿ ಇಟ್ಕೊಂಡು ತನ್ನ ಒಂದು ಪ್ಯಾಷನ್ನು ಕೂಡ ತಗೊಂಡು ಹೋಗ್ತಾನೋ ಜೀವನದಲ್ಲಿ, ಅವನು ಸಕ್ಸಸ್ಫುಲ್ ಆಗೇ ಆಗ್ತಾನೆ ಅನ್ನೋದು ಈ ಒಂದು ಸಣ್ಣ ಉದಾಹರಣೆಯಿಂದ ನಾವು ಕಲ್ತ್ಕೋಬೋದು. ಇನ್ನೊಂದು, ಇವಾಗ ಹೊರಗಡೆ ಹೋದ ತಕ್ಷಣ ನಿಮ್ಗೆ ಹೇಳ್ತಾರೆ ಸೈನ್ ಥೀಟಾ, ಕಾಸ್ ಥೀಟಾ ಎಲ್ಲ ಓದಿದ್ವಿ, ಯಾವುದು ಕೂಡ ಉಪಯೋಗನೇ ಇಲ್ಲ ಲೈಫಲ್ಲಿ, ಓದೋದೇ ವೇಸ್ಟ್, ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ, ಇವೆಲ್ಲ ಹೇಳ್ತಾರೆ ಅಲ್ವಾ. ಅಂತೆಲ್ಲ ಭಾಷಣ ಹೊಡೆದ್ಬಿಟ್ಟು ತಮ್ಮ ಮಕ್ಕಳಿಗೆ ಒಳ್ಳೆ ಕಾಲೇಜ್ ಹುಡುಕ್ತಿರ್ತಾರೆ. ಸೊ ವಿದ್ಯೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅರ್ಥ ಮಾಡ್ಕೊಳ್ಳೋಣ. ಒಂದು ದಿವಸ ವಿಷ್ಣು ದೇವರು ಸರಸ್ವತಿ ಮಾತೆ ಮತ್ತು ಲಕ್ಷ್ಮೀ ಮಾತೆಗೆ ಕರೆದು ಇಬ್ಬರಿಗೂ ಕೂಡ ಒಂದೊಂದು ವರವನ್ನು ಕೊಡ್ತಾರೆ. ಮೊದಲು ಲಕ್ಷ್ಮೀ ಮಾತೆಗೆ ಒಂದು ವರವನ್ನು ಕೊಡ್ತಾರಂತೆ. ಲಕ್ಷ್ಮೀ ಮಾತೆ, ನಿನ್ನನ್ನು ಯಾರು ಬೇಕಾದರೂ, ಹೇಗೆ ಬೇಕಾದರೂ, ಸ್ವಲ್ಪ ಕಷ್ಟಪಟ್ಟಾದರೂ ಇಲ್ಲ ಇನ್ನೊಬ್ರು ತಲೆ ಹೊಡೆದಾದರೂ ಒಲಿಸ್ಕೊಂಡ್ಬಿಡ್ಬೋದು ನಿನ್ನನ್ನು. ಬಟ್ ಒಂದು ಷರತ್ತಿದೆ, ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನು ಅಲ್ಲಿಂದ ಯಾವಾಗ ಬೇಕಾದರೂ ಕಿತ್ಕೋಬಹುದು. ಯಾರಿಗೆ ಕೊಟ್ಟಂಥ ವರ ಇದು? ಲಕ್ಷ್ಮೀ ಮಾತೆಗೆ. ಸರಸ್ವತಿ ಮಾತೆಗೆ ಇನ್ನೊಂದು ವರವನ್ನು ಕೊಡ್ತಾರಂತೆ. ಸರಸ್ವತಿ ಮಾತೆ, ನಿನ್ನನ್ನು ಯಾರು ಕೂಡ ಸುಲಭವಾಗಿ ಒಲಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ನಿನ್ನನ್ನು ಒಲಿಸ್ಕೋಬೇಕು ಅಂದರೆ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಎಲ್ಲಕ್ಕೂ ಮುಖ್ಯವಾಗಿ ಅಹಂಕಾರ ಬಿಡಬೇಕು. ಅವ್ರಿಗೆ ಮಾತ್ರ ನೀನು ಒಲಿತೀಯ. ಬಟ್ ಒಂದು ಸಲ ನೀನು ಒಲಿದ್ಬಿಟ್ರೆ ನಾನೇ ಮನಸ್ಸು ಮಾಡಿದ್ರು ಕೂಡ ನಿನ್ನಲ್ಲಿಂದ ಕಿತ್ಕೊಳ್ಳೋಕ್ಕಾಗಲ್ಲ. ಜೀವನದಲ್ಲಿ ದುಡ್ಡು ನೀವು ಒಬ್ಬರು ತಲೆ ಹೊಡೆದಾದ್ರೂ ಮಾಡ್ಬೋದು, ಕಳ್ತನ ಮಾಡಾದ್ರೂ ಮಾಡ್ಬೋದು, ಕರಪ್ಷನ್ ಮಾಡ್ಬೋದು, ಕಷ್ಟಪಟ್ಟಾದರೂ ಮಾಡ್ಬೋದು. ತುಂಬ ದಾರಿ ಇದೆ ದುಡ್ಡು ಮಾಡೋಕ್ಕೆ. ಬಟ್ ವಿದ್ಯೆ ಸಂಪಾದನೆ ಮಾಡಬೇಕಂದ್ರೆ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಎಲ್ಲಕ್ಕೂ ಮುಖ್ಯವಾಗಿ ಅಹಂಕಾರ ಅನ್ನುವಂಥ ಧೂಳನ್ನ ಒರೆಸ್ಕೋಬೇಕು ತಲೆಯಿಂದ. ಆಗ ಮಾತ್ರ ವಿದ್ಯೆ ಅಂಟೋದು. ರಾವಣನ ನಾಭಿಗೆ ಬಾಣವನ್ನು ಹೊಡೆದಾಗ ರಾವಣ ಒಂದು ಕಡೆ ಕುಸ್ತು ಬಿದ್ದಿರ್ತಾರಂತೆ. ಆಗ ರಾಮ ಲಕ್ಷ್ಮಣನನ್ನು ಕರೆದು ತಮ್ಮ ಲಕ್ಷ್ಮಣನನ್ನು ಕರೆದು ಹೇಳ್ತಾರಂತೆ, ನೋಡು, ಆ ರಾವಣ ಕೆಟ್ಟವನಿರ್ಬೋದು, ನಮ್ಮ ಶತ್ರು ಇರ್ಬೋದು, ಬಟ್ ಅವನು ದೊಡ್ಡ ಪಂಡಿತ. ಅವನು ಜೀವ ಬಿಡೋದಕ್ಕಿಂತ ಮುಂಚೆ ಅವನ ಹತ್ರ ಹೋಗಿ ಒಂದು 4 ಜೀವನದ ಒಳ್ಳೆ ಪಾಠಗಳನ್ನಾದ್ರೂ ಕಲ್ತ್ಕೊಬಾರಪ್ಪ ಅಂತ ಹೇಳ್ತಾರೆ. ಸೊ ಲಕ್ಷ್ಮಣ ಹೋಗ್ತಾರೆ. ಅವನಿಗೆ ಇಷ್ಟ ಇರಲ್ಲ, ಆದರೂ ಕೂಡ ಅಣ್ಣ ಹೇಳಿದಾರಲ್ಲ ಅಂತ ರಾವಣನ ಹತ್ರ ಹೋಗ್ತಾರೆ. ನಮ್ಮ ಅಣ್ಣ ಹಿಂಗೆ ಹೇಳಿದ್ದಾರೆ, ಏನಾದರೂ ಒಂದು ಜೀವನದ ಪಾಠ ಹೇಳಪ್ಪ ಅಂತ ರಾವಣನಿಗೆ ಹೇಳ್ತಾರೆ. ರಾವಣ ಅವಾಗ ಲಕ್ಷ್ಮಣನಿಗೆ ಕೇರೆ ಮಾಡಲ್ಲ, ಈ ಕಡೆ ತಿರ್ಕೊಂಡ್ಬಿಡ್ತಾರೆ. ತಕ್ಷಣ ಲಕ್ಷ್ಮಣ ರಾಮನ ಹತ್ರ ಓಡ್ ಬಂದು ಹೇಳ್ತಾನಂತೆ, ಅವನು ದೊಡ್ಡ ಅಹಂಕಾರಿ ಅವನು, ರಾವಣ, ಅವನು ಹಿಂಗೆ ಹೋಗಿ ಕೇಳಿದ್ರೆ ಆ ಕಡೆ ತಿರ್ಕೊಂತಾನೆ ಅಂತ. ಆಗ ರಾಮ ಲಕ್ಷ್ಮಣನಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಎಲ್ಲಿ ನಿಂತ್ಕೊಂಡು ಪ್ರಶ್ನೆ ಕೇಳಿದೆ ನೀನು? ನಾನು ತಲೆ ಹತ್ರ ನಿಂತ್ಕೊಂಡು ಕೇಳಿದೆ. ದಡ್ಡ, ವಿದ್ಯೆ ಕಲಿಯೋದಕ್ಕೆ ಹೋದಾಗ ತಲೆ ಹತ್ರ ಅಲ್ಲ ಕಣೋ, ಕಾಲ ಹತ್ರ ನಿಂತ್ಕೊಂಡು ಕೇಳು, ವಿದ್ಯೆ ಹೇಳ್ತಾನೆ ಅಂತ. ಅವನು ಕಾಲ ಹತ್ರ ನಿಂತ್ಕೊಂಡು ಕೇಳಿದಾಗ ರಾವಣ ಲಕ್ಷ್ಮಣನಿಗೆ ಒಂದಷ್ಟು ಜೀವನದ ಪಾಠಗಳನ್ನು ಹೇಳ್ತಾನಂತೆ.
ನಮಗೆ ವಿದ್ಯೆ ಹೇಳುವಂಥ ಗುರುಗಳು ಯಾರಾದರೂ ಆಗಿರಲಿ, ಅವ್ರು ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ, ಅವ್ರ ಫ್ಯಾಮಿಲಿ ಏನಾದ್ರು ಇಲ್ಲಿ ನೋಡೋಕ್ಕೆ ಚೆನ್ನಾಗಿಲ್ಲದೆ ನಮ್ಮ ಉದ್ದೇಶ ಏನು? ಅವರಿಂದ ವಿದ್ಯೆ ಪಡ್ಕೊಳ್ಳೋದು. ಅವರಿಂದ ವಿದ್ಯೆನ ನಾವು ಪಡ್ಕೋಬೇಕು ಅಂದರೆ ನಾವು ಅವರ ಕಾಲ ಹತ್ರ ನಿಂತು ಅವ್ರಿಗೆ ಅಷ್ಟೇ ಶ್ರದ್ಧೆಯಿಂದ ಅವ್ರ ಮುಂದೆ ಅಷ್ಟೇ ಭಕ್ತಿಯಿಂದ ವಿದ್ಯೆ ಪಡ್ಕೊಂಡಾಗ ಮಾತ್ರ ವಿದ್ಯೆ ಅಂಟುತ್ತೆ. ಬಿಟ್ಟರೆ ನಾವು ಅಹಂಕಾರದಿಂದ ನನಗೆಲ್ಲ ಗೊತ್ತು ನೀವು ಬೆಸ್ಟ್ ಪಾಠ ಮಾಡಿ ಹೋಗಿ ಅಂದರೆ ತಲೆಗೇನು ಹೋಗಲ್ಲ. ನಾವು ಇವೆಲ್ಲ ಟಿ ನೋಡ್ತಿರ್ಬೇಕಾದ್ರೆ ಎಲ್ಲರೂ ಸೈಲೆಂಟಾಗಿ ಕೂತಿದ್ವಿ, ನಾನು ಕೂಡ ಸುಮ್ಮನೆ ಕೂತಿದ್ದೆ. ನಮ್ಮ ಸುಮನ್ ಸರ್ ಚಪ್ಪಾಳೆ ಹೊಡಿತಿದ್ರು. ಜೀವನದಲ್ಲಿ ನೀವು ಸಕ್ಸಸ್ಫುಲ್ ಆದಾಗ ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಅದನ್ನು ಆನಂದ ಪಡೋರು ಇಬ್ಬರೇ, ಒಂದು ನಿಮ್ಮ ಪೇರೆಂಟ್ಸು, ಇನ್ನೊಂದು ನಿಮ್ಮ ಟೀಚರ್ಸ್. ಇನ್ನು ಮಿಕ್ಕವ್ರು ಎಲ್ಲರೂ ಉರ್ಕೊಳ್ಳೋರೆ. ಯಾವತ್ತೂ ಕೂಡ ಒಬ್ಬ ಟೀಚರ್ಗೆ ವಿನಮ್ರರಾಗಿರಿ, ಅವ್ರ ಮುಂದೆ ಅಹಂಕಾರವನ್ನು ತೋರಿಸ್ಬೇಡಿ. ಆಗ ಮಾತ್ರ ನಿಮಗೆ ವಿದ್ಯೆಯು ಕೂಡ ಮನಸ್ಸಿಗೆ ಅಂಟುತ್ತೆ, ಜೀವನದಲ್ಲೂ ಕೂಡ ನೀವು ಭಾಳ ಎತ್ತರಕ್ಕೆ ಹೋಗ್ತೀರಾ. ಇನ್ನೊಂದು, ನಾವು ಯಾವತ್ತೂ ಕೂಡ ದಡ್ಡಂತರ ಇರಬೇಕಂತೆ. ನಾನೊಂದು ಮಾತು ಹೇಳಿದ್ದೆ ಹಿಂದೆ, ದಡ್ಡನಂತಿರಬೇಕಂತೆ, ದಡ ಮುಟ್ಟುವವರೆಗೂ ದುಡ್ಡು ಮಾಡುವವರೆಗೂ ಅಂತ. ಜೀವನದಲ್ಲಿ ನಾವು ಯಾವಾಗ ನನಗೆಲ್ಲ ಗೊತ್ತು ಅಂತ ತೋರಿಸ್ಕೊತೀವಲ್ಲ, ಆಗ ನಮ್ಮ ದಾರಿ ಗಡ್ಡ ಬರೋರು, ನಮ್ಮ ಮೇಲೆ ಕಣ್ಣು ಹಾಕೋರು ಜಾಸ್ತಿ ಇರ್ತಾರೆ. ಯಾವಾಗ ನಾವು ನನಗೇನೋ ಗೊತ್ತಿಲ್ಲಪ್ಪ ನಾನು ದಡ್ಡ ಅಂತಿರ್ತೀವೋ, ಆಗ ನಮ್ಮ ಮೇಲೆ ಯಾರ ಕಣ್ಣು ಕೂಡ ಬೀಳೋದು. ಓವರ್ ಶೇರ್ ಮಾಡಬಾರ್ದು, ಓವರಾಗಿ ನನಗೆಲ್ಲ ಗೊತ್ತು ಅಂತ ಯಾವತ್ತೂ ಕೂಡ ಹೇಳ್ಕೊಳ್ಳೋಕೆ ಹೋಗ್ಬಾರ್ದು. ಜನ ನಿಮ್ಮನ್ನು ದಡ್ಡ ಅನ್ಕೊತಾರ, ಅಂದ್ಕೊಳ್ಳಿ, ಅವ್ರು ಅನ್ಕೊಂಡು ಮಾತ್ರ ನೀವು ದಡ್ಡ ಆಗಲ್ವಲ್ಲ. ಹೀಗೆ ಒಬ್ಬ ಶ್ರೀಮಂತರ ಮನೆ ಹುಡುಗ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿದ್ದ. ಅವನು ಕ್ಲಾಸಿಗೆ ಹೋಗೋದಕ್ಕಿಂತ ಜಾಸ್ತಿ ಬರೀ ಕ್ಯಾಂಟೀನಲ್ಲೇ ಟೈಮ್ ಕಳೀತಿದ್ದ. ಅವ್ನು ಕ್ಯಾಂಟೀನಲ್ಲಿ ಕೂತಾಗ ಅವನ ವಯಸ್ಸಿನ ಇನ್ನೊಬ್ಬ ಹುಡುಗ ಆ ಕ್ಯಾಂಟೀನಲ್ಲಿ ಕ್ಲೀನರಾಗಿ ಕೆಲಸ ಮಾಡ್ತಿರ್ತಾನೆ. ಅವ್ನು ನೋಡೋದಕ್ಕೆ ದಡ್ಡಂತರ ಇರ್ತಾನೆ. ಶ್ರೀಮಂತ ಹುಡುಗ ಏನು ಮಾಡ್ತಾನೆ, ಇವ್ನು ದಡ್ಡಂತರ ಕಾಣ್ತಾನಲ್ಲ, ಇವನ್ನ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನ್ನ ಕರೆದ್ಬಿಟ್ಟು, ನೋಡೋ ಇದು 500 ರೂಪಾಯಿ, ಇದು 200 ರೂಪಾಯಿ, ಇವೆರಡರಲ್ಲಿ ಯಾವ್ದು ದೊಡ್ಡದೋ, ನಿನ್ನ ಟಿಪ್ಸು ತಗೊಳ್ಳೋ ಅಂತಾರೆ. ಆ ಕ್ಲೀನರು 200 ರೂಪಾಯಿ ತೊಗೊಂಡು ಜೇಬಲ್ಲಿ ಹಾಕ್ಕೊಂಡು ಹೋಗ್ತಾನೆ. ಇವನಿಗೆ ಅಯ್ಯೋ ಎಂಥ ದಡ್ಡನ ಮಗ ಇವನು ಅಂಥೇಳಿ ಪ್ರತಿ ಸಲ ಅವ್ನು ಹೋಟ್ಲಿಗೆ ಬಂದಾಗಲೂ ಕೂಡ, ಕ್ಯಾಂಟೀನಿಗೆ ಬಂದಾಗಲೂ ಕೂಡ ಅವ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಬರೋದು, ಇವನಿಗೆ 500 ರೂಪಾಯಿ 200 ರೂಪಾಯಿ ನೋಟ್ ತೋರಿಸೋದು, ಅವ್ನು 200 ರೂಪಾಯಿ ಇಸ್ಕೊಳ್ಳೋಕ್ಕೂ ನೋಡೋ ಇಂಥ ದಡ್ಡ ಅಂತ ಎಲ್ಲರ ಮುಂದೆ ಹೀಯಾಡ್ಸೋದು. ಹೀಗೆ 2 ವರ್ಷ 3 ವರ್ಷ ಕಂಟಿನ್ಯೂ ಆಯಿತು. ಒಂದು 2-3 ವರ್ಷಗಳಾದಮೇಲೆ ಅದೇ ಹೋಟ್ಲಲ್ಲಿ ಇವೆಲ್ಲವನ್ನು ಕೂಡ ಗಮನಿಸಿದಂಥ ಒಬ್ಬ ವ್ಯಕ್ತಿ ಆ ಕ್ಲೀನರ್ನ ಕರೆದು ಹೇಳ್ತಾನಂತ, ಅಲ್ಲ ಕಣ, ಇಷ್ಟು ವಯಸ್ಸಾಗಿದೆ, ದೊಡ್ಡನಾಗಿದೆಯಾ, 500 ರೂಪಾಯಿಗೂ 200 ರೂಪಾಯಿಗೂ ವ್ಯತ್ಯಾಸ ಗೊತ್ತಿಲ್ವ ನಿನಗೆ ಅಂತ. ಆಗ ಹುಡುಗ ಸುಂದರವಾಗಿರೋ ಉತ್ತರ ಕೊಡ್ತಾನೆ, ಸರ್, ನನಗೆ 500 ರೂಪಾಯಿಗೂ 200 ರೂಪಾಯಿಗೂ ವ್ಯತ್ಯಾಸ ಏನಂತ ಗೊತ್ತು, ಬಟ್ ಯಾವತ್ತು ನಾನು 200 ರೂಪಾಯಿನ ಇಸ್ಕೊಂಡ್ಬಿಡ್ತೀನೋ ಅವತ್ತು ನಾನು ಬುದ್ಧಿವಂತ ಅನ್ಸ್ಕೊಬಿಡ್ತೀನಿ. ಬಟ್ ಈ ಆಟ ನಿಂತುಬಿಡುತ್ತೆ. ಈ ನನ್ನ ಮಗ ನಾನು ದಡ್ಡ ಅಂತ ಪ್ರೂವ್ ಮಾಡೋದಕ್ಕೆ 2-3 ವರ್ಷದಲ್ಲಿ ಸುಮಾರು 30,000 ರೂಪಾಯಿ ಕೊಟ್ಟಿದ್ದಾನೆ ಸರ್ ನನಗೆ. ನಾನು ದಡ್ಡನ, ಅವನು ದಡ್ಡನ? ಅವ್ನು ಕೊಟ್ಟಿರೋ ದುಡ್ಡಲ್ಲೇ ನಾನು UPSC ಪ್ರಿಲಿಮ್ಸ್ನ ಕ್ಲಿಯರ್ ಮಾಡಿದ್ದೀನಿ, ಅವನ ದುಡ್ಡಲ್ಲೇ ಮೇನ್ಸು ಕೂಡ ಎಲ್ಲ ಬುಕ್ ತೊಗೊಂಡು ನಾನು ಓದ್ಕೊತೀನಿ ಸರ್. ನಾನು ದಡ್ಡನ, ಅವನು ದಡ್ಡನ ಅಂತ. ಜೀವನದಲ್ಲಿ ಯಾವತ್ತೂ ಕೂಡ ದಡ್ಡ, ಯಾರಾದರೂ ನಿಮ್ಮನ್ನು ದಡ್ಡ ಅನ್ಕೊಂಬಿಟ್ರೆ ಅದು ನಿಮ್ಮ ಸ್ಟ್ರೆಂತ್. ನಿಮ್ಮಲ್ಲಿ ಯಾರು ಕಣ್ಣು ಇರಲ್ಲ, ಇವನ ಕೈಲಿ ಏನೂ ಆಗಲ್ಲ ಅಂತ ನಿಮ್ಮನ್ನು ಸೈಡಿಗೆ ಹಾಕ್ಬಿಡ್ತಾರೆ. ಬಟ್ ಯಾವತ್ತು ಇವನು ಏನಾದರೂ ಮಾಡ್ತಾನೆ ಅಂತ ಜನರಿಗೆ ಗೊತ್ತಾಗುತ್ತೋ ನಿಮ್ಮ ದಾರಿಗೆ ಅಡ್ಡ ಬರ್ತಾರೆ. ಓವರ್ ಆಗಿ ಏನಾರ ಕಲ್ತ್ಕೊಂಡಿದ್ದೀರಾ, ಆಲ್ವೇಸ್ ಬಿ ಗ್ರೌಂಡೆಡ್. ನಾನು ಕಲ್ತಿದ್ದೀನಿ, ನಾನು ದೊಡ್ಡಿದು, ಬಟ್ ನಿಮ್ಮ ಒಂದು ನಾಲೆಡ್ಜ್ ಮೇಲಿರಲಿ ಅಷ್ಟೇ. ಈಗೋ ಅಹಂಕಾರ ಕೆಳಗಿರಲಿ, ನಾಲೆಡ್ಜ್ ಮೇಲಿರಲಿ. ನಿಮ್ಮನ್ನು ದಡ್ಡ ಅಂದ್ಕೊಂಡವರು ಕೂಡ ನಾಳೆ ಒಂದು ದಿವಸ ಅವನು ಪ್ರಿಲಿಮ್ಸು ಕ್ರ್ಯಾಕ್ ಮಾಡಿದ್ದಾನೆ, ಮೇನ್ಸ್ ಕ್ರ್ಯಾಕ್ ಮಾಡಿದ್ರೆ ಯಾರು ದಡ್ಡ ಯಾರು ಬುದ್ಧಿವಂತ ಅವನಿಗೆ ಗೊತ್ತಾಗಲ್ವಾ? ನಿಮ್ಮನ್ನೆಲ್ಲರೂ ದಡ್ಡರು ಅಂದ್ಕೊಂಡಿರ್ತಾರೆ ನಿಮ್ಮ ರಿಲೇಟಿವ್ಸು. ನೀವು ನೀಟ್ ಕ್ರ್ಯಾಕ್ ಮಾಡಿ ನೀವು ಒಂದು ದೊಡ್ಡ ಕಾಲೇಜಲ್ಲಿ ನೀವು ಸೀಟ್ ತಗೊಂಡ್ರೆ ಯಾರು ದಡ್ಡ ಯಾರು ಬುದ್ಧಿವಂತ ಅಂತ ಗೊತ್ತಾಗಲ್ವಾ? ನಿಮ್ಮ ಒಂದು ಕನಸು ಏನಾಗಿರಬೇಕು ಅಂದರೆ, ನಿಮ್ಮ ಟೀಚರ್ಸ್ನ ಪ್ರೌಡ್ ಫೀಲ್ ಮಾಡಿ, ನಿಮ್ಮ ಪೇರೆಂಟ್ಸ್ನ ಪ್ರೌಡ್ ಫೀಲ್ ಮಾಡಿ, ಬೇರೆ ಜನ ಏನು ಅನ್ಕೊತಾರೆ ಇವೆಲ್ಲವನ್ನು ಕೂಡ ಸೈಡಿಗಿರಿ. ಓವರ್ ಶೇರಿಂಗ್ನ ಕಡಿಮೆ ಮಾಡಿ. ಯಾಕೆ ಓವರಾಗಿ ನಾವು ನಮ್ಮ ಡ್ರೀಮ್ಸ್ನ, ನಮ್ಮ ಕನಸುಗಳನ್ನು ಮತ್ತು ನಮ್ಮ ಒಂದು ಮುಂದಿನ ಗೋಲ್ಗಳನ್ನು ಬೇರೆಯವ್ರಿಗೆ ಹೇಳಬಾರ್ದು ಅಂದರೆ, ಒಂದು ಸಿಂಹ, ಒಂದು ಬಲಿಷ್ಠವಾಗಿರೋ ಸಿಂಹದ ಒಂದು ಕೊರಳಿಗೆ ನಾವು ಗಂಟೆ ಕಟ್ಬಿಟ್ರೆ, ಆ ಸಿಂಹ ಎಷ್ಟೇ ಬುದ್ಧಿವಂತ ಆಗಿದ್ರು, ಆ ಸಿಂಹ ಎಷ್ಟೇ ಶಕ್ತಿಶಾಲಿ ಆಗಿದ್ರು, ಹಸಿವಿನಿಂದಾನೇ ಸಾಯುತ್ತೆ ಆ ಸಿಂಹ. ಯಾಕೆ? ಗಂಟೆ ಇದೆ, ಅದು ಎಷ್ಟೇ ಬುದ್ಧಿವಂತಿಕೆಯಿಂದ ಬೇಟೆ ಮಾಡೋಕ್ಕೆ ಹೋದರೂ ಕೂಡ ಓಡೋಗುತ್ತೆ, ಗೋಲಲ್ಲಿಂದ ದೂರ ಓಡೋಗುತ್ತೆ, ಅವನಿಗೆ ಯಾವ ಬೇಟೆನೂ ಕೂಡ ಸಿಗೋದಿಲ್ಲ. ಅದೇ ಥರ ನೀವು ಕೂಡ ಸಿಂಹಗಳಿದ್ದಾಗೆ. ನೀವು ನಾಳೆ ನಾನು ಅದು ಮಾಡ್ತೀನಿ, ನಾಳೆ ನಾನು ಇದು ಮಾಡ್ತೀನಿ, ನಾನು ನಾಳೆ ದೊಡ್ಡ ಡಾಕ್ಟರ್ ಆಗ್ತೀನಿ, ನಾನು ಅದು ಮಾಡಿ, ಯಾವಾಗ ನೀವು ಇದನ್ನು ಜನಗಳಿಗೆ ಹೇಳ್ತಿರಲ್ಲ, ಆಗೇನಾಗುತ್ತೆ, ಅದಕ್ಕೆ ಅಡ್ಗಾಳ ಹಾಕೋರು ಜಾಸ್ತಿ ಆಗ್ತಾ ಹೋಗ್ತಾರೆ. ನೀವು ಯಾವತ್ತೂ ಕೂಡ ಕಡಿಮೆ ಶೇರ್ ಮಾಡ್ಕೊಳ್ಳಿ. ಇನ್ನೊಬ್ಬರಿಗೆ ನಿಮ್ಮ ಕನಸುಗಳನ್ನು ಅಚೀವ್ ಮಾಡೋಕ್ಕಿಂತ ಮುಂಚೆ ಹೇಳಬೇಡಿ.
ಯಾವಾಗ ನೀವು ಅಚೀವ್ ಮಾಡೋಕ್ಕಿಂತ ಮುಂಚೆ ಹೇಳ್ಕೊತೀರೋ ಆಗ ನೀವು ಅದನ್ನು ಅಚೀವ್ ಮಾಡುವಂಥ ಸಾಮರ್ಥ್ಯವನ್ನು ಕಡಿಮೆ ಮಾಡ್ಕೊತೀರೋ ಅಂತ ಸೈನ್ಸ್ ಹೇಳುತ್ತೆ. ಯಾಕಂದರೆ ಅದು ನಾವು ಹೇಳ್ಕೊಂಬಿಟ್ಟಿದ್ದೀವಿ, ನಮಗೆ ಅದರೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ನಮ್ಮ ಒಂದು ಎಫರ್ಟ್ಸ್ ಕಡಿಮೆ ಆಗಿಬಿಡುತ್ತೆ. ಒಂದು ಇಂಜಿನಿಯರಿಂಗ್ ಕಾಲೇಜ್ನ ಲೆಕ್ಚರರ್ಸ್ ಎಲ್ಲರೂ ಕೂಡ ವಿದೇಶಕ್ಕೆ ಹೋಗ್ತಿರ್ತಾರೆ. ಲೆಕ್ಚರರ್ಸು, ಪ್ರಿನ್ಸಿಪಲ್ಸ್ ಎಲ್ಲರೂ ಒಂದು ಪ್ರೈವೇಟ್ ಜೆಟ್ ಇರುತ್ತೆ. ಅವರೆಲ್ಲರೂ ಹೋಗಿ ಕೂತ್ಕೊಂಡ್ಮೇಲೆ ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ನೀವೆಲ್ಲ ಏನು ಲೆಕ್ಚರರ್ಸು, ಪ್ರಿನ್ಸಿಪಲ್ ಕೂತಿದ್ದೀರಾ, ನಿಮ್ಮ ಕಾಲೇಜಿನ ಮಕ್ಕಳೇ ಈ ಒಂದು ಫ್ಲೈಟ್ನ ಒಂದು ಇಂಜಿನ್ನ ತಯಾರು ಮಾಡಿರೋದು. ತಕ್ಷಣ ಲೆಕ್ಚರರ್ಸ್ ಯಾರಿದ್ರಲ್ಲ ಅವರೆಲ್ಲ ಇಳಿದೋಗ್ಬಿಡ್ತಾರೆ ಅಂತ ಫ್ಲೈಟ್ ಇದೆ. ಪ್ರಿನ್ಸಿಪಲ್ ಮಾತ್ರ ಗಟ್ಟಿಯಾಗಿ ಕೂತಿರ್ತಾರಂತೆ. ಆವಾಗ ಅಲ್ಲಿ ಗಗನ ಸಖಿ ಯಾರಿರ್ತಾರೆ ಅವ್ರು ಬಂದು ಕೇಳ್ತಾರಂತೆ, ಅಲ್ಲ ಸರ್ ಎಲ್ಲ ಭಯದಿಂದ ಎದ್ದೋಗ್ಬಿಟ್ರು, ನಿಮಗೆ ನಿಮ್ಮ ಒಂದು ಸ್ಟೂಡೆಂಟ್ಸ್ ಮೇಲೆ ಅಷ್ಟೊಂದು ನಂಬಿಕೆ ಇದೆಯಾ? ಪ್ರಿನ್ಸಿಪಲ್ ಹೇಳ್ತಾರಂತೆ, ನನ್ನ ಸ್ಟೂಡೆಂಟ್ಸ್ ಮೇಲೆ ನನಗೆ 100ಕ್ಕೆ 120% ನಂಬಿಕೆ ಇದೆ, ಈ ಪ್ಲೇನ್ ಸ್ಟಾರ್ಟ್ ಆಗೋದೇ ಇಲ್ಲ. ಅಂದರೆ ನೀವೇನು ಅನ್ನೋದು ಎಲ್ರಿಗಿಂತ ಚೆನ್ನಾಗಿ ನಿಮ್ಮ ಟೀಚರ್ಸಿಗೆ ಗೊತ್ತು. ಇದು ಜಸ್ಟ್ ಫಾರ್ ಫನ್, ನಿಮಗೆಲ್ಲ ಮಧ್ಯೆ ಕೇಳಿ ಬೇಜಾರಾಗಿರುತ್ತೆ ಅಂತ ಹೇಳಿದೆ ಬಿಟ್ಟರೆ, ನೀವೇನು ಅನ್ನೋದನ್ನು ನಿಮ್ಮ ಟೀಚರ್ಸ್ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಷ್ಟೆ. ಇನ್ನೊಂದು, ನೀವು ಏನೇ ಸಾಧನೆ ಮಾಡೋದಿದ್ರೂ ಕೂಡ ಎಲ್ಲರೂ ಹೇಳ್ತಾರೆ ವಿತಿನ್ 30 ನಾವು ಸೆಟಲ್ ಆಗಬೇಕು, ವಿತಿನ್ 30 ನಾವು ಸೆಟಲ್ ಆಗಬೇಕು, ಏನೇ ಮಾಡಿದ್ರು ಕೂಡ ಎಂಗೇಜಲ್ಲಿ ಮಾಡಬೇಕು ಅಂತ. ಯಾಕೆ? ಹೀಗೆ ಒಂದು ಊರಿನ ರಾಜ ಒಂದು ಗೂಳಿ ಸಾಕಿರ್ತಾನೆ, ತುಂಬ ವೈಲ್ಡ್ ಗೂಳಿ, ಅದು ಯಾರು ಕೂಡ ಅದನ್ನು ಹಿಡಿಯೋದಕ್ಕೆ ಚಾನ್ಸೇ ಇಲ್ಲ. ಆ ಗೂಳಿ ಏನು ಮಾಡುತ್ತೆ, ಒಂದು ದಿವಸ ಅರಮನೆಯಿಂದ ತಪ್ಪಿಸ್ಕೊಂಡು ಊರೊಳಗೆ ನುಗ್ಬಿಡುತ್ತೆ. ಅದನ್ನು ಹಿಡಿಯುವಂಥ ಪ್ರಯತ್ನ ಊರಲ್ಲಿರುವಂಥ ದೊಡ್ಡ ದೊಡ್ಡ ಪೈಲ್ವಾನ್ರು ಮಾಡ್ತಾರೆ, ಯಾರಿಗೂ ಕೂಡ ಅದನ್ನು ಹಿಡಿಯುವಂಥ ತಾಕತ್ತೇ ಇರೋದಿಲ್ಲ. ಬಟ್ ಆ ಊರಲ್ಲಿ ಒಂದು ಸಣ್ಣ ಒಂದು ಊರಿನ ಕಟ್ಟೆ ಮೇಲೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಂಥ ಒಬ್ಬ 16 ವರ್ಷದ ಹುಡುಗ ಓಡೋಗ ಗೂಳಿನ ಎತ್ತಿ ಹಿಡ್ಕೊಂಡು ಪಳಗಿಸ್ಬಿಡ್ತಾನೆ, ಹಿಡ್ಕೊಂಡು ಹೋಗಿ ಅರಮನೆ ಕಟ್ಟು ಬರ್ತಾನೆ. ರಾಜ ಅವನ್ನ ಕರೆದು ಕೇಳ್ತಾನಂತ, ಅಲ್ಲ ಕಣಪ್ಪ, ದೊಡ್ಡ ದೊಡ್ಡ ಪೈಲ್ವಾನ್ರ ಕೈ ಹಿಡಿಯೋಕ್ಕಾಗಲಿಲ್ಲ, 16 ವರ್ಷದ ಹುಡುಗ ನೀನು, ಹೆಂಗೆ ಹಿಡಿದೆ ನೀನು? ಇವೆಲ್ಲ ಏನು ರಾಜ, ಇವೆಲ್ಲ ಸಣ್ಣ ಪುಟ್ಟ, ನಾನು ಬಲಿಷ್ಠವಾಗಿದ್ದೀನಿ. ಸರಿ, ನೀನು ಇಷ್ಟು ಬಲಿಷ್ಠವಾಗಿದೆಯಾ ಅಂದರೆ ನೀನು ಇನ್ಮೇಲೆ ನನ್ನ ಸೇವಕನಾಗು, ನನ್ನ ಮ್ಯಾನೇಜರ್ ಆಗು, ನನ್ನ ಮಂತ್ರಿ ಆಗು, ನನ್ನ ಒಂದು ಕಾವಲನ್ನು ನೋಡ್ಕೊಳ್ಳೋಂಥ ಜವಾಬ್ದಾರಿ ಇನ್ಮೇಲೆ ನಿಂದು ಅಂತ ಹೇಳಿ ಅವನಿಗೆ ಜವಾಬ್ದಾರಿ ಕೊಡ್ತಾರೆ, ಕೆಲಸ ಕೊಡ್ತಾರೆ. ಸೊ ಅವತ್ತಿನಿಂದ ಅವನಿಗೆ ಟೆನ್ಷನು, ಅಯ್ಯೋ ರಾಜನಿಗೆ ಊಟ ನೋಡ್ಕೋಬೇಕು, ತಿಂಡಿ ನೋಡ್ಕೋಬೇಕು, ಹೊರಗಡೆಯಿಂದ ಯಾರೂ ಅಟ್ಯಾಕ್ ಆಗದಿರಂಗೆ ರಾಜನಿಗೆ ತುಂಬ ದುಶ್ಮನ್ಸಿದ್ದಾರೆ, ಯಾರೂ ಬಡದೇ ಇರೋ ಥರ ನೋಡ್ಕೋಬೇಕು ಅಂತೇಳಿ ಹಗಲು ರಾತ್ರಿ ನಿದ್ದೆ ಇಲ್ಲ, ಕೆಲಸ ಕೆಲಸ ಕೆಲಸ, ಟೆನ್ಷನು, ಜವಾಬ್ದಾರಿ. ಒಂದು 2-3 ತಿಂಗಳಾದಮೇಲೆ ಆ ರಾಜನ ಒಬ್ಬ ಡೆಲಿಗೇಟ್, ಬೇರೆ ಒಂದು ರಾಜ್ಯದ ಇನ್ನೊಬ್ಬ ಮಂತ್ರಿ ಗೆಸ್ಟಾಗಿ ಈ ರಾಜನ ಒಂದು ಅರಮನೆಗೆ ಬರ್ತಾರೆ. ಆಗ ರಾಜ ಹೇಳ್ತಾನಂತೆ, ನಮ್ಮೂರಲ್ಲಿ ಒಂದು ಸ್ಪೆಷಾಲಿಟಿ ಇದೆ, ನಮ್ಮೂರಲ್ಲಿರುವಂಥ ಒಬ್ಬ 16 ವರ್ಷದ ಹುಡುಗನೂ ಕೂಡ ಎಷ್ಟು ತಾಕತ್ತಿದೆ, ಅವನಿಗೆ ಎಷ್ಟು ಶಕ್ತಿವಂತ ಅಂದರೆ ಒಂದು ಮದ ಏರಿರುವಂತಹ ಗೂಳಿನೂ ಕೂಡ ಹಿಡಿದು ನಿಲ್ಲಿಸ್ಬಿಡ್ತಾನೆ ಅವನು. ಆವಾಗ ಮಂತ್ರಿ ಹೇಳ್ತಾನಂತ, ಹೌದು ಹಾಗಾದ್ರೆ ತೋರಿಸಿ ನೋಡೋಣ ಅಂತ. ಸೊ ಆ ಯುವಕನನ್ನು ಕರ್ಕೊಂಡು ಹೋಗಿ ಆ ಗೂಳಿನ ಮತ್ತೆ ಬಿಟ್ಟು ಇದನ್ನು ಹಿಡಿ ಅಂತಾರೆ. ಅವ್ನು ಹಿಡಿಯೋಕ್ಕೆ ಹೋಗ್ತಾನೆ, ಆ ಗೂಳಿ ಎತ್ತಿ ಬಿಸಾಕದು ಅವನ್ನ ಹೋಗ್ಬಿಡುತ್ತೆ. ಸೊ ರಾಜನಿಗೆ ಅವಾಗೇನಾಗುತ್ತೆ, ಮರ್ಯಾದೆ ಹೋಗ್ಬಿಡುತ್ತೆ ಅತಿಥಿಗಳ ಮುಂದೆ. ತಕ್ಷಣ ಅವನು ಯುವಕನನ್ನ ಕರೆದು ಕೇಳ್ತಾನಂತ, ಅಲ್ಲಪ್ಪ ಅವತ್ತು ನೋಡಿದ್ರೆ ಅಷ್ಟು ಚೆನ್ನಾಗಿ ಹಿಡಿದ್ಬಿಟ್ಟೆ ಗೂಳಿನ, ಸಲೀಸಾಗಿ ಹಿಡಿದ್ಬಿಟ್ಟೆ, ಇವತ್ತು ಯಾಕೆ ಇಷ್ಟು ಕಷ್ಟಪಡ್ತಿದ್ದೆ, ಗೂಳಿ ಎತ್ತಿ ಬಿಸಾಕ್ಬಿಡ್ತಲ್ಲ ನಿನ್ನ ಅಂತ. ಆಗ ಯುವಕ ಹೇಳ್ತಾನಂತೆ, ಅವತ್ತು ನನಗೇನು ಟೆನ್ಷನ್ ಇರಲಿಲ್ಲ, ತಿನ್ನೋದು ಮಲಗೋದು, ಇವತ್ತು ನನಗೆ 24 ಟೆನ್ಷನ್ ಇದೆ, ಆ ಟೆನ್ಷನಿಂದ ಮೆಂಟಲಿ ಫಿಸಿಕಲಿ ವೀಕ್ ಆಗಿಬಿಟ್ಟಿದ್ದೀನಿ ರಾಜ ಅಂತ. ಸೊ ಇದು ಏನನ್ನು ತೋರಿಸುತ್ತೆ ಅಂದರೆ, ನಾವು ಇವತ್ತೇನಿದ್ದೀವಿ, ನಿಮಗೆ ಯಾರಿಗಾದ್ರೂ ನಿಮ್ಮ ಫ್ಯಾಮಿಲಿಗೆ ಏನಾದ್ರು ರೆಸ್ಪಾನ್ಸಿಬಿಲಿಟೀಸ್ ಇದೆಯಾ? ಇವತ್ತು ಯಾರಾದರೂ ರೇಷನ್ ತೊಗೊಂಡು ಹೋಗ್ಬೇಕಾ? ಯಾರಾದರೂ ನಿಮ್ಮ ಫ್ಯಾಮಿಲಿಯ ಎಲ್ಲ ಜವಾಬ್ದಾರಿ ಓದ್ಕೊಂಡಿದ್ದೀರಾ? ಯಾರಾದರೂ ನಿಮ್ಮ ಯಾರಾದರೂ ಇವಾಗ ಓದ್ಕೊಂಡು ಜೊತೆ ಕೆಲಸ ಮಾಡ್ತಿದ್ದೀರಾ? ಏನಿಲ್ಲ ಅಲ್ವಾ? ನಿಮಗಿರುವಂಥ ಓನ್ಲಿ ಜಾಬ್ ಓದೋದು. ಸೊ ಓದುವಂಥ ವಯಸ್ಸಲ್ಲಿ ನಿಮ್ಮ ಮೈಂಡ್ ಏನಿದೆ, ಜವಾಬ್ದಾರಿಗಳು ಕಡಿಮೆ ನಿಮಗೆ. ಈ ವಯಸ್ಸಲ್ಲಿ ನೀವು ಎಲ್ಲವನ್ನು ಕೂಡ ಮಾಡ್ಕೊಳ್ಳಿಲ್ಲ, ಎಲ್ಲವನ್ನು ಕೂಡ ಸಾಧಿಸದೆ ನೀವು ಒಂದು ಜೀವನದ ಕಡೆ ಹೋದರೆ, ಆ ಜವಾಬ್ದಾರಿಗಳ ಭಾರ ಹೆಚ್ಚಾದಾಗ ನೀವೇನು ಮಾಡೋಕ್ಕಾಗಲ್ಲ. ಸೋಂಬೇರಿಗಳಿಗೆ ಏನು ಕನಸು, ನಾನು ಮಲಗಿದ್ದಲ್ಲೇ ಎಲ್ಲ ಆಗಬೇಕು, ಮಲಗಿದ್ದಲ್ಲೇ ಪಿಜ್ಜಾ ಬರಬೇಕು, ಪೆಪ್ಸಿ ಬರಬೇಕು, ಊಟ ಬರಬೇಕು, ನಾನು ಏನು ಕೆಲಸ ಮಾಡಬಾರ್ದು ಅಲ್ವಾ? ಹೀಗೆ ನಿಮ್ಮ ಥರನೇ ಒಬ್ಬ ಸೋಂಬೇರಿ ಇದ್ದ. ಅವನೇನು ಮಾಡ್ತಿದ್ದ, ಅವ್ನು ಹೆಚ್ಚು ಕಮ್ಮಿ 25 ವರ್ಷ ಒಂದು ಕೆಲಸನೂ ಕೂಡ ಸಿಕ್ಕಿತ್ತು, ಬಟ್ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ. ಅಯ್ಯೋ ಯಾರು ಕೆಲಸಕ್ಕೆ ಹೋಗ್ತಾರೆ, ನನಗೆ ನಿದ್ದೆ ಮಾಡ್ತೀನಿ, ನನಗೆ ಮಲಗಿದ್ದಲ್ಲೇ ಎಲ್ಲ ತಂದುಕೊಡಿ, ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತೇಳಿ ಬರೀ ಮೈಗಳ್ತನ ಮಾಡ್ತಿದ್ದ, ಸೋಂಬೇರಿತನ ಮಾಡ್ತಿದ್ದ. ಸೊ ಹೀಗೆ ವರ್ಕ್ ಮಾಡದೆ ಒಂದೇ ಕಡೆ ಕೂತ್ಕೊಂಡ್ರೆ ಏನಾಗುತ್ತೆ, ಒಬೇಸಿಟಿ ಬರುತ್ತೆ, ಇಲ್ಲದೆ ಇರೋ ಕಾಯಿಲೆಗಳು ಬರುತ್ತೆ. ಸೊ ಹೈಪರ್ ಟೆನ್ಷನು, ಡಯಾಬಿಟಿಸ್ ಎಲ್ಲವೂ ಕೂಡ ಬರುತ್ತೆ. 35 ವರ್ಷಕ್ಕೆ ಹೊಗೆ ಹಾಕ್ಸ್ಕೊತಾನೆ.
ಹೊಗೆ ಹಾಕ್ಸ್ಕೊಂಡು ಮೇಲೆ ಹೋಗ್ತಾನೆ. ಮೇಲೆ ಹೋದ್ಮೇಲೆ ದೇವದಾಸಿಯರು ದೇವದೂತರು ಅವನ ಫುಲ್ಲು ರಾಜನ ಹತ್ರ ನೋಡ್ಕೊತಿದ್ದಾರೆ, ಕಾಲು ತುತ್ತಿದ್ದಾರೆ, ಮಲ್ಕೊಂಡಲ್ಲೇ ಊಟ ತಿಂಡಿ ಎಲ್ಲವೂ ಕೂಡ ಅವನು ಎಂಥ ಸ್ವರ್ಗಕ್ಕೆ ಬಂದುಬಿಟ್ಟೆ ನಾನು, ಹಿಂಗಿದೆ ಅಂದರೆ ನಾನು ಮೊದಲೇ ಸತ್ತೋಗ್ಬಿಡ್ತಿದ್ನಲ್ಲ ಅಂಥೇಳಿ 1 ವರ್ಷಗಳ ಕಾಲ ಆ ದೇವದಾಸಿಯರು ದೇವದೂತರು ಅವನ್ನ ಮೇಲೆ ಹೇಳೋದಕ್ಕೆ ಬಿಡಲ್ಲ, ಮಲಗಿದ್ದಲ್ಲೇ ಅವನಿಗೆ ಎಲ್ಲವನ್ನು ಕೂಡ ತಂದುಕೊಡ್ತಾರೆ. 1 ವರ್ಷ ಮಲಗಿ ಅವನಿಗೂ ತಲೆ ಕೆಡುತ್ತೆ. ಆ ದೇವದಾಸರಿಗೆ ಕೇಳ್ತಾರೆ, ಇದೇನ್ರಯ್ಯ ಸ್ವರ್ಗದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಎದ್ದು ಓಡಾಡೋಕ್ಕಾದ್ರೂ ಬಿಡ್ರಯ್ಯ, ಒಂದೇ ಕಡೆ ಮಲಗಿ ನನಗೊಂಥರ ಇಲ್ಲೇ ಸಾಯಂಗಾಗ್ತಿದೆ ಅಂದಾಗ ಆ ವ್ಯಕ್ತಿ ಹೇಳ್ತಾನಂತೆ, ಇದು ಸ್ವರ್ಗ ಅಂತ ನಿನಗೆ ನಾವು ಯಾವಾಗ ಹೇಳಿದ್ವಿ? ಇದಲ್ಲಪ್ಪ ಸ್ವರ್ಗ. ಎಲ್ಲಿ ಭೂಮಿಯ ಮೇಲೆ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ತನ್ನ ಸಂಸಾರಕ್ಕೋಸ್ಕರ ತನಿಗೋಸ್ಕರ ಕಷ್ಟಪಟ್ಟು ಜೀವನ ಮಾಡ್ತಾನೋ, ಸಂತೋಷವನ್ನು ಕಂಡುಕೊಳ್ತಾನೋ ಅದೇ ಸ್ವರ್ಗ. ಮೇಲೆ ಏನಿಲ್ಲಪ್ಪ, ಇದು ನರಕ ಅಂತ. ನೀವೆಲ್ಲ ಒಂದು ಮೈಂಡ್ ಸೆಟಲ್ಲಿ ಬದುಕ್ತಿದ್ದೀರಾ, ಇಲ್ಲಿ ಒಂದು ಜೀವನ ಇದೆ, ಸತ್ತ ಮೇಲೆ ಒಂದು ಸ್ವರ್ಗ ಇದೆ ನರಕ ಇದೆ ಅಂತ. ಇಲ್ಲ, ಇನ್ನು ಕೇಸ್ ನಾವು ಸತ್ತ ಮೇಲೆ ಹೋದ್ಮೇಲೆ ಹೆಂಗಿತ್ತು ಸ್ವರ್ಗ ಅಂತ ಯಾರಾದರೂ ಕೇಳಿದ್ರೆ ಹೆಂಗಿರುತ್ತೆ? ಎಂಥ ಟ್ವಿಸ್ಟು! ಅಯ್ಯೋ ಅದಾ ಸ್ವರ್ಗ ಅನ್ಸಲ್ವ ನಮಗೆ? ಇದೇ ಸ್ವರ್ಗ. ಇಲ್ಲೆಲ್ಲವೂ ಕೂಡ ನಮ್ಮ ಕೈಯಲ್ಲಿದೆ. ನಾವು ಕಷ್ಟಪಟ್ಟು ನಮ್ಮ ಫ್ಯಾಮಿಲಿನ ಬೆಳೆಸ್ಬೋದು, ನಾವು ಕಷ್ಟಪಟ್ಟು ನಮ್ಮ ಪೇರೆಂಟ್ಸ್ ಕನಸುಗಳನ್ನ ನನಸು ಮಾಡ್ಬೋದು, ನಾವು ಕಷ್ಟಪಟ್ಟು ನಮ್ಮ ಕನಸುಗಳನ್ನ ನನಸು ಮಾಡ್ಕೋಬೋದು. ಶಂಕರ್ ನಾಗೋರ್ ಒಂದು ಮಾತು ಹೇಳಿದ್ದಾರೆ, ಸತ್ತ ಮೇಲೆ ಮಲಗೋದು ಇದ್ದೇ ಇದೆ, ಬದುಕಿದ್ದಾಗ ಏನಾದರೂ ಸಾಧಿಸುವಂತ. ಸೊ ಸತ್ತ ಮೇಲೆ ಮಲಗೋದು ಇದ್ದೇ ಇದೆ, ಬದುಕಿರ್ಬೇಕಾದ್ರೆ ಏನಾದರೂ ಸಾಧಿಸಿ. ಇನ್ನೊಂದು ಲೈನ್ ಓದಿದ್ದೆ, ಜಗವೆಲ್ಲ ದುಡಿಯುತ್ತಿದೆ ನೋಡೊಮ್ಮೆ ಎದ್ದು, ದುಡಿದು ತಿನ್ನುವುದೇ ಬಡತನಕ್ಕೆ ಮದ್ದು ಅಂತ. ಇಲ್ಲಿ ಎಷ್ಟು ಜನ ಬಡವ್ರ ಮನೆ ಮಕ್ಕಳಿದ್ದೀರಾ? ಮಿಡಿಲ್ ಕ್ಲಾಸ್ ಸರ್, ನಾವು ಕಷ್ಟಪಟ್ಟು ಬರ್ತಿದ್ದೀವಿ ಸರ್. ಎಷ್ಟು ಜನ ಇದ್ದೀರಾ? 90% ಇದ್ದೀರಾ. 90% ಇದ್ದೀರಾ. ನೀವು ಇವತ್ತು ಬಡವರ ಮನೇಲಿ ಹುಟ್ಟಿದ್ರೆ ಅದು ನಿಮ್ಮ ತಪ್ಪಲ್ಲ, ಬಟ್ ನೀವು ಬಡವರ ಮನೆಯಲ್ಲೇ ಸತ್ತರೆ ಅದು ನಿಮ್ಮ ತಪ್ಪು ಮಕ್ಕಳ. ಇವತ್ತು ನಿಮ್ಮ ತಂದೆ, ಈ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ನಿಮಗೆ. ನಿಮ್ಮ ವಯಸ್ಸಿನ ಒಬ್ಬ ಯುವಕ, ಅವನಿಗೆ ಅವನ ತಂದೆ ಹೇಗಿದ್ರು ಅಂದರೆ, ನಿಮ್ಮ ಒಂದು ಕಾಲೇಜಿಗೆ ಹೋಗುವಂಥ ಯುವಕ, ಅವ್ರ ತಂದೆ ಹೇಗಿದ್ರು ಅಂದರೆ, ಅವ್ರ ತಂದೆಗೆ ಒಂದು ಕಣ್ಣಿರಲಿಲ್ಲ, ಮೈ ಕೈಯೆಲ್ಲ ಊದ್ಕೊಂಡು ಮುಖ ಎಲ್ಲ ಊದ್ಕೊಂಡಿರುತ್ತೆ ಯಾವಾಗಲೂ ಕೂಡ. ಅವನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅವ್ರ ತಂದೆ ಯಾವಾಗಾದರೂ ಒಂದು ಸಲ ಪೇರೆಂಟ್ಸ್ ಮೀಟಿಂಗು ಏನಕ್ಕಾದರೂ ಕಾಲೇಜಿಗೆ ಹೋದಾಗ ಅವ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಅವ್ರ ತಂದೆನ ತೋರಿಸಿ ಅವ್ನಿಗೆ ಹೀಯಾಳ್ಸೋರು, ನೀವಪ್ಪ ಏನೋ ಹಿಂಗಿದ್ದಾರೆ ಅಂತ. ಸೊ ಆ ಹುಡುಗನಿಗೆ ಏನಾಯಿತು, ಮುಜುಗರ ಆಯಿತು. ಮನೆಗೆ ಬಂದು ಹೇಳ್ತಾನೆ, ಅಪ್ಪ ಇನ್ಮೇಲೆ ನಾನು ಕಾಲೇಜ್ ಕಡೆ ಬರಬೇಡೋದಿಲ್ಲ, ನಿನಗೆ ನೋಡ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಅಣಗಿಸ್ತಾರೆ ಅಂತ. ಸರಿನಪ್ಪ ಆಯಿತು ಅಂತೇಳಿ ಅವತ್ತಿಂದ ಅವರಪ್ಪ ಕಾಲೇಜ್ ಕಡೆ ಬರೋದು ನಿಲ್ಲಿಸ್ತಾರೆ. ಒಂದು ಕಣ್ಣಿಲ್ಲ, ಮುಖ ಎಲ್ಲ ಊದ್ಕೊಂಡಿದೆ ಅವರಪ್ಪಂದು, ನೋಡೋದಕ್ಕೆ ಸ್ವಲ್ಪ ವಿಕಾರವಾಗಿದ್ದಾರೆ. ಸೊ ಆ ಹುಡುಗ ಒಂದು ಒಳ್ಳೆ ಡಿಸ್ಟಿಂಕ್ಷನ್ ತೆಗಿತಾನೆ, ಒಂದು ಒಳ್ಳೆ ಕಾಲೇಜಲ್ಲಿ ಓದ್ತಾನೆ, ಒಂದು ಒಳ್ಳೆ ಕೆಲಸ ತೊಗೊತಾನೆ. ಕೆಲಸ ತಗೊಂಡ ತಕ್ಷಣ ಅವ್ನು ಮೊದಲು ಮಾಡೋ ಕೆಲಸನೇ, ನನ್ನ ಕಲೀಗ್ಸ್ ಎಲ್ಲರೂ ನಿನ್ನ ನೋಡಿ ಅಸಹ್ಯ ಪಡ್ಕೊತಾರೆ, ನೀನು ವೃದ್ಧಾಶ್ರಮಕ್ಕೆ ಹೋಗುವಂಥವನ್ನ ವೃದ್ಧಾಶ್ರಮಕ್ಕೆ ಹಾಕ್ಬಿಡ್ತಾನೆ. ವೃದ್ಧಾಶ್ರಮಕ್ಕೆ ಹೋಗಿ ವಿತಿನ್ ಎ ವೀಕ್ ಅವ್ರ ತಂದೆ ತೀರ್ಕೊತಾರೆ. ಅವ್ರ ತಂದೆಯ ಒಂದು ಅಂತ್ಯ ಸಂಸ್ಕಾರಕ್ಕೆ ಆ ಹುಡುಗ ಹೋದಾಗ ಅವರ ದೊಡ್ಡಪ್ಪ ಒಬ್ರು ಬಂದು ಅವನಿಗೆ ಹೇಳ್ತಾರಂತೆ, ಅಲ್ಲ ನಿಮ್ಮ ತಂದೆ ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತ ನೀನು ಸ್ಕೂಲ್ ಹತ್ರ ಕಾಲೇಜ್ ಹತ್ರ ಬರೋದಕ್ಕೆ ಬಿಡ್ತಿರ್ಲಿಲ್ಲ, ಅವನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದೆ. ನಿಮ್ಮ ತಂದೆಗೆ ಯಾಕೆ ಕಣ್ಣಿಲ್ಲ ಅಂತ ನಿನಗೆ ಗೊತ್ತಾ? ನೀನು ಸಣ್ಣವನಿರ್ಬೇಕಾದ್ರೆ ಪೆನ್ಸಿಲ್ ತೊಗೊಂಡು ನಿಮ್ಮ ತಂದೆಯ ಕಣ್ಣಿಗೆ ಚುಚ್ಚಿಬಿಟ್ಟಿದಪ್ಪ, ನಿಮಗೆ ತಾಯಿ ಇಲ್ಲ ಅನ್ನುವಂಥ ಮಗು ಅಂತ ಅವನು ನಿನಗೊಂದು ಹೊಡ್ತಾನೂ ಕೂಡ ಹೊಡೆದಿಲ್ಲ. ಅವ್ನ ಕಣ್ಣು ಹೋಗಿದ್ರು ಕೂಡ ನಿನ್ನನ್ನು ಇನ್ನೊಂದು ಕಣ್ಣು ಅಂತ ಹೇಳ್ಕೊಂಡು ಅವ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಂಡ. ನೀನು ಸಣ್ಣವನಿದ್ದಾಗ ನಿನಗೆ ಕಿಡ್ನಿ ಪ್ರಾಬ್ಲಮ್ ಆಗಿತ್ತು, ನೀನು ಸತ್ತೇ ಹೋಗ್ತೀಯ ಅಂದಾಗ ನಿಮ್ಮ ತಂದೆ ಅವರ ಒಂದು ಕಿಡ್ನಿನ ಕೊಟ್ಟು ನಿನಗೆ ಉಳಿಸ್ಕೊಂಡಿದ್ದಾರೆ. ನಿನಗಿರೋದು ಒಂದೇ ಕಿಡ್ನಿ, ನಿಮ್ಮ ತಂದೆಗೂ ಕೂಡ ಒಂದೇ ಕಿಡ್ನಿ ಇತ್ತು. ಆಮೇಲೆ ವಯಸ್ಸಾದಂಗೆ ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿ ಅವ್ರ ಮುಖ ಎಲ್ಲ ಊದ್ಕೋತಿತ್ತು, ಕೈಕಾಲು ಊದ್ಕೋತಿತ್ತು, ಅವರು ವಿಕಾರವಾಗಿ ಕಾಣ್ತಿದ್ದುದು ಅವರಿಂದಲ್ಲ ನಿನ್ನಿಂದ ಅಂತ. ಇವತ್ತೇನಾದರೂ ನಿಮ್ಮ ತಂದೆ ತಾಯಿ ಶ್ರೀಮಂತರಿಲ್ಲ, ಬಡವರಿದ್ದಾರೆ ಅಂದರೆ ಅವರೆಲ್ಲ ಇನ್ವೆಸ್ಟ್ಮೆಂಟು ನಿಮ್ಮ ಮೇಲೆ ಮಾಡಿದ್ದಾರೆ. ಇವತ್ತೇನಾದ್ರು ನಿಮ್ಮ ತಂದೆ ತಾಯಿ ಹೆಲ್ತ್ ಸರಿ ಇಲ್ಲ ಅಂದರೆ ಅವರ ಹೆಲ್ತ್ ಹಾಳಾಗೋದಕ್ಕೆ 90% ಆಫ್ ಕಾರಣ ನಾವೇ ಇರ್ತೀವಿ. ಬಿಕಾಸ್ ಅವ್ರ ಫೋಕಸ್ ಎಲ್ಲ ನಮ್ಮ ಮೇಲೆ ಇರುತ್ತೆ. ಸೊ ಸರ್ ಎಲ್ಲೋದ್ರೂ ಕೂಡ ಏನು ಹೇಳ್ತಿರ್ತಾರೆ, ತಂದೆ ತಾಯಿಗೊಳ್ಳೆ ಮಕ್ಕಳಾಗಿ, ಸಮಾಜಕ್ಕೊಳ್ಳೆ ಪ್ರಜೆಯಾಗಿ ಅಂತ. ಸೊ ಮಕ್ಕಳ, ನಿಮ್ಮ ತಂದೆ ತಾಯಿ ಏನೇ ಮಾಡಿರಲಿ, ಶ್ರೀಮಂತರಿರಲಿ ಬಡವರಿರಲಿ, ನಿಮ್ಮ ತಂದೆ ತಾಯಿಯನ್ನು ನೀವು ಸಕ್ಸಸ್ಫುಲ್ ಆದಮೇಲೆ ಕೈ ಬಿಡಬೇಡಿ. ನಿಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳು. ಬಿಕಾಸ್ ಅವರು ಅವರ ಇಡೀ ಜೀವಮಾನವನ್ನು ನಿಮಗೋಸ್ಕರ ಅಂತ ಮುಡಿಪಾಗಿಟ್ಟಿರ್ತಾರೆ, ನೀವು ಚೆನ್ನಾಗಿರಬೇಕು ಅಂತ. ನೋಡ್ಕೋತೀರಾ? ಓಕೆ, ಮಾರ್ಕ್ಸ್ 1-2 ಮಾರ್ಕ್ಸ್ ಕಡಿಮೆ ಬರಲಿ, ಓಕೆ, 1-2 ಗ್ರೇಡ್ ಕಡಿಮೆ ಬರಲಿ, ಓಕೆ. ನಿಮ್ಮ ಬಿಹೇವಿಯರಲ್ಲಿ, ನಿಮ್ಮ ವ್ಯಕ್ತಿತ್ವದಲ್ಲಿ ಇಷ್ಟು ಕೂಡ ವ್ಯತ್ಯಾಸ ಇರಬಾರ್ದು. ರಾಮ ಮತ್ತು ರಾವಣರಲ್ಲಿ
ಅಳತೆ ಮಾಡಿ ನೋಡಿದ್ರೆ ಇಬ್ಬರು ಕೂಡ ಜ್ಞಾನಿಗಳು, ಇಬ್ಬರು ಕೂಡ ರಾಜನೇ. ರಾವಣನ ಹತ್ರ ಚಿನ್ನದ ಲಂಕೆ ಇತ್ತು, ಶಿವನ ಒಂದು ದೀಕ್ಷೆ ಇತ್ತು, ವಿದ್ಯೆ ಇತ್ತು, ಶಕ್ತಿ ಇತ್ತು, ಎಲ್ಲವೂ ಕೂಡ ಇತ್ತು. ಬಟ್ ಮೈಂಡ್ ಸೆಟ್ ಹಾಳಾಗಿತ್ತು. ಸೊ ಅವನು ಸತ್ತ. ರಾಮನ ಹತ್ರ ಏನೂ ಇರಲಿಲ್ಲ, ಇರುವಂಥ ಊರನ್ನು, ಇರುವಂಥ ರಾಜ್ಯವನ್ನು ಬಿಟ್ಟು ಬಂದಿದ್ದ, ಹೆಂಡತಿಯನ್ನು ಕೂಡ ಕಳ್ಕೊಂಡಿದ್ದ, ಕಾಡಲ್ಲಿದ್ದ. ಆದರೂ ಕೂಡ ರಾಮನ ಒಂದು ಮೈಂಡ್ ಸೆಟ್ ಸರಿಯಾಗಿತ್ತು. 2010 ಹಿಂದೆ IQನ ಜಗತ್ತಾಗಿತ್ತು. IQ ಅಂದರೆ ಇಂಟೆಲಿಜೆಂಟ್ ಕೋಶೆಂಟ್. ಇಂಟೆಲಿಜೆಂಟ್ ಕೋಶೆಂಟ್ ಯಾರ್ದು ಹೆಚ್ಚಾಗಿರುತ್ತೋ ಅವರ ಒಂದು ಜಗತ್ತಾಗಿತ್ತು. ಇಂಟೆಲಿಜೆಂಟ್ ಕೋಶೆಂಟ್ ಅಂದರೆ ಯಾವ ಹುಡುಗ ಚೆನ್ನಾಗಿ ಓದ್ತಾನೋ, ಯಾರಿಗೆ ಒಳ್ಳೆ ಮೆಮೊರಿ ಪವರ್ ಇದೆ, ಯಾವ ಹುಡುಗ ಒಳ್ಳೆ ಮಾರ್ಕ್ಸ್ ತಗೊತಾನೋ ಅವರು IQ ಹೆಚ್ಚಾಗಿದೆ ಅಂತ. ಸೊ ಅವರ ಜಗತ್ತಾಗಿತ್ತು. ಯಾರು IQ ಹೆಚ್ಚಾಗಿದೆಯೋ ಅವ್ರ ಜಗತ್ತನ್ನು ಆಳ್ತಿದ್ರು. ಬಟ್ 2010 ಈ ಕಡೆ EQನ ಜಗತ್ತಾಗಿದೆ. EQ ಅಂದರೆ ಎಮೋಷ್ನಲ್ ಕೋಶೆಂಟ್. ಏನು ಎಮೋಷ್ನಲ್ ಕೋಶೆಂಟ್ ಅಂದರೆ? ಎಮೋಷ್ನಲ್ ಕೋಶೆಂಟ್ ಅಂದರೆ ಹೇಗೆ ಒಬ್ಬ ಹುಡುಗ ತನ್ನ ಕೋಪವನ್ನು ಹ್ಯಾಂಡಲ್ ಮಾಡ್ತಾನೆ, ತನ್ನ ಡಿಪ್ರೆಷನ್ನ ಹ್ಯಾಂಡಲ್ ಮಾಡ್ತಾನೆ, ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ. ಇದು ಬಹಳ ಮುಖ್ಯ. ನಿಮ್ಮ IQ ಚೆನ್ನಾಗಿದ್ದರೆ ನೀವು 99% ಮಾರ್ಕ್ಸ್ ತೊಗೋಬೋದು, ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ತೊಗೋಬೋದು, ಒಬ್ಬ ಡಾಕ್ಟರ್ ಆಗ್ಬೋದು. ಬಟ್ ನಿಮ್ಮ EQ ಚೆನ್ನಾಗಿಲ್ಲ ಅಂದರೆ ನೀವೊಬ್ಬ ಸಕ್ಸಸ್ಫುಲ್ ಡಾಕ್ಟರ್ ಆಗೋದಕ್ಕಾಗಲ್ಲ, ನೀವೊಬ್ಬ ಒಳ್ಳೆ ಡಾಕ್ಟರ್ ಆಗೋದಕ್ಕಾಗಲ್ಲ. ನೀವು ಹೋಮಿಯೋಪತಿ ಓದ್ತಿರೋ, ನೀವು ಆಲೋಪತಿ ಓದ್ತಿರೋ, ನ್ಯಾಚುರೋಪತಿ ಓದ್ತಿರೋ, ಏನು ಬೇಕಾದರೂ ಓದಿ, ಒಬ್ಬ ಡಾಕ್ಟರ್ಗೆ ಎಂಪತಿ ಇರಬೇಕು ಅಂತ ಹೇಳ್ತಾರೆ ದೊಡ್ಡದು. ಜನಗಳ ಮೇಲೆ ಎಂಪತಿನೇ ಇಲ್ಲ, ಬರೀ ನಾನು ಫೀಸಿಗೋಸ್ಕರ ಕುತ್ಕೊಳ್ತೀನಿ ಕ್ಲಿನಿಕಲ್ಲಿ, ಹಾಸ್ಪಿಟ್ಲಲ್ಲಿ ಅಂದರೆ ನೀವೊಬ್ಬ ಒಳ್ಳೆ ಡಾಕ್ಟರ್ ಆಗೋದಕ್ಕೆ ಚಾನ್ಸೇ ಇಲ್ಲ. ನಿಮ್ಮ ಹತ್ರ ತೋರಿಸ್ಕೊಂಡು ಹೊರಗಡೆ ಅವನೇನು ಫ್ರೀ ನೋಡಿದ್ನ, ದುಡ್ಡಿಸ್ಕೊಳ್ತಾನೆ ನೋಡಿದ್ದು ಅಂತ. ನೀವು ಅದೇ ಒಬ್ಬ ವ್ಯಕ್ತಿಗೆ ಹೆಲ್ಪ್ ಮಾಡಿದ್ರೆ ಏನು ಗುರು, ಡಾಕ್ಟ್ರು ದೇವರು ಅಂತ ನೋಡ್ತಾರೆ. ಸೊ ನೀವೆಲ್ಲರೂ ಮುಂದೆ ದೇವರಾಗೋದಕ್ಕೆ ಹೊರಟಿದ್ದೀರ. ಸೊ ಇಂಟೆಲಿಜೆಂಟ್ ಕೋಶೆಂಟ್ನ ಜೊತೆಗೆ ಎಮೋಷ್ನಲ್ ಕೋಶೆಂಟ್ನ ಬೆಳೆಸ್ಕೊಳ್ಳಿ. ಎಮೋಷ್ನಲಿ ನೀವು ಸ್ಟ್ರಾಂಗ್ ಆಗಿರಿ. ಒಂದು ಡಿಪ್ರೆಷನ್ನ ಹ್ಯಾಂಡಲ್ ಮಾಡೋದನ್ನು ಕಲೀರಿ, ಒಂದು ಬ್ರೇಕಪ್ನ ಹ್ಯಾಂಡಲ್ ಮಾಡೋದನ್ನು ಕಲೀರಿ, ಒಂದು ಫೇಲ್ಯೂರ್ನ ಹ್ಯಾಂಡಲ್ ಮಾಡೋದನ್ನು ಕಲೀರಿ. ಆಗ ಮಾತ್ರ ನೀವು ಮುಂದೆ ಹೋಗ್ತೀರಾ. ಬಿಟ್ಟರೆ ಇಂಟೆಲಿಜೆಂಟ್ ಕೋಶೆಂಟ್ ಏನಿದೆ ನಿಮ್ಮನ್ನ ಸಕ್ಸಸ್ ಮೇಲೆ ತಗೊಂಡೋಗಿ ಹತ್ತಿಸ್ಬೋದು, ಒಂದು ಪಟ್ಟದಲ್ಲಿ ಕೂರಿಸ್ಬೋದು. ಬಟ್ ಆ ಪಟ್ಟದಲ್ಲಿ ನೀವು ಎಷ್ಟು ವರ್ಷ ಕೂತ್ಕೊತೀರಾ, ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಎಷ್ಟು ವರ್ಷ ಅಲ್ಲಿರ್ತೀರಾ ಅನ್ನೋದು ನಿಮ್ಮ ಎಮೋಷ್ನಲ್ ಕೋಶೆಂಟ್ ಮೇಲೆ ಡಿಪೆಂಡ್ ಆಗಿದೆ. ರಾಜಕಾರಣಿಗಳಿಗೆ IQ ಇಲ್ಲ, EQ ಇದೆ. ನಿಮ್ಮ ನರನಾಡಿ ತಿಳ್ಕೊಂಡಿದ್ದಾರೆ, ನಿಮ್ಮ ಹತ್ರ ಯಾವಾಗ ಹೆಂಗೆ ಮಾತಾಡ್ಬೇಕು ತಿಳ್ಕೊಂಡಿದ್ದಾರೆ, ದೇಶ ಆಳ್ತಿದ್ದಾರೆ. IAS ಅಧಿಕಾರಿಗಳಿಗೆ IQ ಎರಡೂ ಇದೆ. ಅದಕ್ಕೆ ಅವರು ರಾಜಕಾರಣಿಗಳನ್ನು, ಜನಗಳನ್ನು ಬ್ಯಾಲೆನ್ಸ್ ಮಾಡಿಕೊಂಡು ದೇಶ ನಡೆಸ್ತಿದ್ದಾರೆ. ಸಾಮಾನ್ಯ ಜನಗಳಿಗೆ IQ ಇದೆ, EQ ಇಲ್ಲ, ಅಯ್ಯೋ ನನ್ನ ಜೀವನ ಕಷ್ಟದಲ್ಲಿದೆ, ಕಷ್ಟ ಅಂತ ಬದುಕ್ತಿದ್ದಾರೆ. ಸೊ ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂದರೆ ನೀಟ್ ಕ್ರ್ಯಾಕ್ ಮಾಡೋದ್ರ ಜೊತೆಗೆ ನಿಮ್ಮ ಏನು ಹೆಚ್ಚಾಗಿರಬೇಕು, EQ ಚೆನ್ನಾಗಿರಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ಮೇಲೆ ನಿಮ್ಮ ಜೀವನದಲ್ಲಿ ನೀವು ಹೇಗಿರಬೇಕು ಅಂದರೆ ನಿಮ್ಮನ್ನು ಕಳ್ಕೊಂಡವರು ಪಶ್ಚಾತ್ತಾಪ ಪಡಬೇಕು, ನಿಮ್ಮನ್ನು ಉಳಿಸ್ಕೊಂಡವ್ರು ಹೆಮ್ಮೆ ಪಡಬೇಕು. ಆ ರೀತಿ ಬದುಕಿ ಅಂತ ಹೇಳ್ತಾ, ಬಹುಶಃ ನನ್ನ ಮಾತುಗಳಲ್ಲಿ ನಿಮ್ಮ ಜೀವನದ ಉದ್ದಕ್ಕೆ ಒಂದೆರಡು ಕತೆ ಅಥವಾ ಒಂದೆರಡು ಸಸಿಯನ್ನು, ಒಂದು ಬೀಜಗಳಿಂದ ನಿಮ್ಮ ಮನಸ್ಸಲ್ಲಿ ಬಿತ್ತಿದ್ರೆ ಮುಂದೆ ಯಾವತ್ತೋ ಒಂದು ದಿವಸ ಎಲ್ಲಾದರೂ ರೋಡಲ್ಲೋ ಎಲ್ಲೋ ಒಂದು ಕಡೆ ನಾನು ಸಿಕ್ಕಿದಾಗ, ಸರ್ ನೀವು ನಮ್ಮ ಕಾಲೇಜಿಗೆ ಬಂದಾಗ ಅದನ್ನು ಹೇಳಿದ್ರಿ, ಅದು ನನ್ನ ಜೀವನವನ್ನು ಬದಲಾಯಿಸ್ತು ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ದೊಡ್ಡ ಗೌರವ ನನಗೆ ಇನ್ನೊಂದಿಲ್ಲ.